ಇದನ್ನು ನಾವು ಸರ್ಕಾರದ ವತಿಯಿಂದ ನಾನು ಕೂಡ ಅಪೀಲ್ ಮಾಡ್ತೇನೆ, ಇದು ಆಡಿಟ್ ಆಗಬೇಕು, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಆಡಿಟ್ ಆಗಬೇಕು. ಈಗ ನನ್ನ ಕ್ಷೇತ್ರದ ಹೇಳಬೇಕಾದ್ರೆ ನಾನು ಇವತ್ತಿಂದನೇ ಎಲ್ಲ ಇಂಜಿನಿಯರ್ಸ್ಗೆ ಎಲ್ಲರಿಗೂ ನಾನು ಕೇಳ್ಕೊತೀನಿ, ಅವ್ರಿಗೂ ಕೂಡ ಡೈರೆಕ್ಟ್ ಮಾಡ್ತೀನಿ, ನೀವು ಇದನ್ನು ನೋಡಬೇಕು ಅಂತ. ವಿಶೇಷವಾಗಿ ರಸಲ್ ಮಾರ್ಕೆಟ್ ಏನಾಗಿದೆ, ಒಂದು ಬೆಂಕಿಯ ಒಂದು ಇದಾಯಿತು. ಹಾಂ, ಆ ಸಂದರ್ಭದಲ್ಲಿ ಆ ಆಕ್ಸಿಡೆಂಟಲ್ಲಿ ರಸಲ್ ಮಾರ್ಕೆಟ್ ಭಾಳ ವೀಕ್ ಆಗಿದೆ. ಸಾವಿರಾರು ಜನ ಇವತ್ತು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಹೆರಿಟೇಜ್ ಸ್ಟ್ರಕ್ಚರು ಕೂಡ ಇದೆ, ಹಿಂದೆ ಶೆಡ್ಸು ಕೂಡ ಹಾಕಿ ಮಾಡ್ತಾಯಿದ್ದಾರೆ. ಆ ಹೆರಿಟೇಜ್ ಇಲ್ಲ, ಮುಂದಿನ ಭಾಗ ಹೆರಿಟೇಜು. ಸೊ 4,000-5,000 ಜನ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲೇ ನಾನು ಅದನ್ನು ಆಡಿಟ್ ಮಾಡಿಸಿ PWDಯಿಂದ ಸ್ಟ್ರೆಂತನ್ನು ಚೆಕ್ ಮಾಡಿಸಿ ಮತ್ತೆ ಅದನ್ನು ಸರಿ ಮಾಡಬೇಕು, ಮತ್ತು ಹಿಂದೆ ಇರ್ತಕ್ಕಂಥ ಕಟ್ಟಡಕ್ಕೆ ನವೀಕರಣ ಮಾಡಬೇಕು ಅಂಥೇಳಿ ಸರ್ಕಾರದಿಂದ ಬಜೆಟ್ ರೆಡಿ ಮಾಡಿ ಈಗ ಟೆಂಡರ್ಗೆ ಹೋಗ್ತಾ ಇದೆ. ಯಾಕಂದರೆ ಇಂಥ ದೊಡ್ಡ ಸಂಸ್ಥೆಗಳು, ಮಾರ್ಕೆಟ್ ಅಂದರೆ ಒಂದು ಸಂಸ್ಥೆ ಥರ, ಸಾವಿರಾರು ಜನ ಬಂದು ತಮ್ಮ ಜೀವನಕ್ಕೆ ಏನೋ ಒಂದು 4 ಕಾಸು ದುಡಿದು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂಥ ಕಡೆ ಏನಾದರೂ ಈ ಥರ ಆಗಿಬಿಟ್ರೆ ಅನಾಹುತ ಆಗುತ್ತೆ ಅಂತ ಪ್ರಕ್ರಿಯೆಯಲ್ಲಿದ್ದೀವಿ. ಜಲ್ದಿ ಟೆಂಡರ್ ಮುಗಿಸಿ ಮಾರ್ಕೆಟನ್ನು ಕೆಲಸ ಪ್ರಾರಂಭ ಮಾಡ್ತೀವಿ. ಹೊಸ ಕಟ್ಟಡ ಮತ್ತು ಹಳೆ ಕಟ್ಟಡದ ನವೀಕರಣ ಮತ್ತು ಅದಕ್ಕೆಲ್ಲ ಹೊಸ ರೂಪ ಕೊಡೋದು, ಅದನ್ನು ಖಾಲಿ ಮಾಡಿಸಿ ನಾವು ಶುರು ಮಾಡ್ತೀವಿ ಕೆಲಸ. ಅಂಥ ಕಡೆ ನಾವು ವಿಶೇಷವಾದಂಥ ಗಮನ ಕೊಡಬೇಕಾಗುತ್ತೆ, ನಾವು ಕೊಡ್ತಾ ಇದ್ದೀವಿ ಅಂತ ನಾನು ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಈಗ ಆಸ್ಪತ್ರೆ ಕಟ್ಟಡ ಅಥವಾ ಆಸ್ಪತ್ರೆ ಗೋಡೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಿಕ್ಕೆ? ಹಾಸ್ಪಿಟಲ್ಸ್ ಅಂದರೆ ಅವ್ರದ್ದೇ ಆದಂಥ ಸಂಸ್ಥೆ, ಅವ್ರದ್ದೇ ಆದಂಥ ಜವಾಬ್ದಾರಿ, ಅವ್ರದ್ದೇ ಆದಂಥ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದ್ದಾವೆ. ಹಾಸ್ಪಿಟಲ್ ಆಗಲಿ ಅಥವಾ ಬೇರೆ ಯಾವುದೇ ಕಟ್ಟಡಗಳಾಗಲಿ, ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಪೌಂಡು 30-40-50 ವರ್ಷದ ಹಿಂದಕ್ಕೆ ಭಾಳಷ್ಟು ಕಾಂಪೌಂಡ್ಸ್ ಕಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಪ್ರೈವೇಟ್ ಜಾಗಗಳು, ಮತ್ತು ಅದರಲ್ಲೂ ಡಿಸ್ಪ್ಯೂಟ್ ಎಲ್ಲಿದೆ, ಲಿಟಿಗೇಷನ್ ಎಲ್ಲಿದೆ, ಅಂಥ ಕಾಂಪೌಂಡ್ಸ್ ಅಂತೂ ಯಾರೂ ನೋಡಲ್ಲ. ಜನ ಅಲ್ಲಿ ಫುಟ್ಪಾತ್ ಮೇಲೆ ಓಡಾಡ್ತಾ ಇರ್ತಾರೆ. ಬೀದಿ ವ್ಯಾಪಾರಿಗಳು ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಮತ್ತು ಕೆಲವರು ಮಳೆ ಬರುವ ಸಂದರ್ಭದಲ್ಲಿ ಅದೇ ಗೋಡೆಗೆ ಹೋಗಿ ಶರಣ ತಗೊಳ್ಳುವ ಒಂದು ಪ್ರಯತ್ನ ಮಾಡ್ತಾರೆ, ಅದೇ ಗೋಡೆ ಬಿದ್ದೋದ್ರೆ. ಸೊ ಇಂಥದಕ್ಕೆ ನಾನು ಚೀಫ್ ಕಮಿಷನರ್ GBAಗೂ ಕೇಳ್ಕೊತೇನೆ, ಇವತ್ತು ಪತ್ರ ಬರೀತೇನೆ. ತಾವು ಇಂಥ ಕಟ್ಟಡಗಳಿಗೆ ಮತ್ತು ಲಿಟಿಗೇಟೆಡ್ ಪ್ರಾಪರ್ಟಿಗಳಿಗೆ ಏನೋ ಒಂದು ಪರಿಹಾರ ಬರಬೇಕಾಗುತ್ತೆ ಅದಕ್ಕೆ. ಸೊ ಯಾಕೆಂದರೆ ಅದರಲ್ಲಿ ಲಿಟಿಗೇಷನ್ ಇರುತ್ತೆ, ಒಬ್ಬ ಪಾರ್ಟಿ ಒಪ್ಪಲ್ಲ, ಇನ್ನೊಬ್ಬ ಪಾರ್ಟಿ ಖರ್ಚು ಮಾಡಲ್ಲ, ಅಂಥ ಸಂದರ್ಭದಲ್ಲಿ ಏನಾಗಬೇಕು. ಸೊ ಇದನ್ನು ಒಂದು ಪ್ರಿಯಾರಿಟಿ ಮೇಲೆ ನಾವು ತಗೋಬೇಕಾಗುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಂದು ಕಡೆ ಈ ಥರದ್ದಾದರೆ ಸರ್, ಈಗ ಮಳೆಯಿಂದಾಗಿ ರಸ್ತೆಗಳಲ್ಲಿ ಜಲಮುಕ್ತ ಆಗಿತ್ತು, ಮರಗಳು ಬಿದ್ದಿದ್ದಾವೆ, ಸ್ಥಳೀಯ ಆಡಳಿತ ಇಲ್ಲ. ನಾವು ಕೂಡ ವರದಿ ಕೊಟ್ಟಿದ್ವಿ, GBA ಚುನಾವಣೆ ಆಗಬೇಕು ಅನ್ನೋದು. ಸರ್ಕಾರ ಇಲ್ಲಿವರೆಗೂ ಕೂಡ ನಡೆಸೋಕ್ಕೆ ಮುಂದಾಗ್ತಿಲ್ಲ. ಇದು ಕೂಡ ಒಂದು ರೀತಿಯಲ್ಲಿ ಜನರಲ್ಲಿ ಅಸಹನೆ ಮೂಡಿದೆ. ನೋಡಿ, GBA ಎಲೆಕ್ಷನ್ ಅಂತೂ ತುರಂತವಾಗಿ ಆಗ್ತಾಯಿದೆ. ಸರ್ಕಾರದ ಎಲ್ಲ ಜವಾಬ್ದಾರಿಯನ್ನು ಮುಗಿಸಿ ಕೊಟ್ಬಿಟ್ಟಿದ್ದೇವೆ, ನಿಶ್ಚಿತವಾಗ್ಲೂ ಆಗುತ್ತೆ. ಆದರೆ ಇದು ಒಂದು ವಿಶೇಷವಾದಂಥ ಸಂದರ್ಭ. ಇಂಥ ಮಳೆ, ಇಂಥ ಬಿರುಗಾಳಿ, ಇಂಥ ಆರ್ಭಟ, ಇದು ಪ್ರಕೃತಿಯ ಆರ್ಭಟ. ಇದು ಪ್ರಕೃತಿಯ ಆರ್ಭಟದ ಮುಂದೆ ಯಾರೂ ಕೂಡ ಪ್ರಕೃತಿಯ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಬಲಿಷ್ಠ ಅಂತ ನಾವು ತಿಳ್ಕೊಂಡ್ರೂ ಸಹ. ಆದರೆ ನಮ್ಮ ಪ್ರಿಪ್ರೇಷನ್ ಇರಬೇಕು, ಪ್ರಿಪ್ರೇಷನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೋಬೇಕು. ಅದ್ರ ಸಲುವಾಗಿ ನಾವೆಲ್ಲ ಸೇರಿ ಗಮನ ಕೊಡಬೇಕು. ಹಿಂದೆ ಮಳೆ ಬಂದಿದೆ, ಮುಂದೆ ಕಾಂಪೌಂಡ್ಗಳು ಕುಸಿದಿದೆ, ಕಟ್ಟಡಗಳು ಬಿದ್ದಿದ್ದಾವೆ, ಮರಗಳು ಬಿದ್ದಿದ್ದಾವೆ, ಸಾವು ನೋವುಗಳು ಆಗಿದೆ. ಇನ್ನೂ ಸರ್ಕಾರಗಳು ಬಂದು ಎಚ್ಚೆತ್ಕೊಂಡಿಲ್ಲ ಅಂದರೆ ಸರ್ಕಾರ ತಪ್ಪಲ್ಲ, ಜನಪ್ರತಿನಿಧಿಗಳು ತಪ್ಪಲ್ಲ. ಇಲ್ಲ, ಆ ಥರ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಳೆ ಬಂದಿರತಕ್ಕಂಥ ಪ್ರಮಾಣ ನೀವು ನೋಡಿ, ಗಾಳಿ ಬಂದಿರತಕ್ಕಂಥ ಪ್ರಮಾಣ ನೀವು ನೋಡಿ. ನಾವು ಇನ್ನೂ ಹೆಚ್ಚಾಗಿ ಸಿದ್ಧತೆ ಮಾಡ್ಕೋಬೇಕು, ನಾನು ಒಪ್ಕೋತೀನಿ. ಆದರೆ ಪ್ರಕೃತಿಯ ಒಂದು ವಿಕೋಪದ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಆಗಲ್ಲ ಅಂತ ನಾನು ಹೇಳೋದು. ನಾವು ಈಗ ನೀವು ಈ ಗೋಡೆ ನೋಡಿ, ಇಲ್ಲಿ ಹಿಂದೆ ನೋಡಿ, ಈ ಥರ ಇತ್ತು. ಈ ಗೋಡೆ ನೀವು ಬಿದ್ದೋಗುತ್ತೆ ಅಂತ ಆ್ಯಸ್ ಎ MLA ಆಗಲಿ, ಆ್ಯಸ್ ಎ ಇದಾಗಲಿ ನಿಮಗೂ ಅರ್ಥ ಆಗೋದಿಲ್ಲ, ನನಗೂ ಎಲ್ಲ ಮೀಟಿಂಗು ತಾವು ಬಂದಿದ್ದೀರಿ.
ಆ್ಯಸ್ ಎ ರಿಪೋರ್ಟರ್ ಆಗಿ ತಾವು ಬಂದಿದ್ದೀರಿ. ಆ ಗೋಡೆ ತೋರಿಸಿ ಇದು ಬಿದ್ದೋಗುತ್ತೆ ಅಂತ ನೀವು ತೋರಿಸಿಲ್ವಲ್ಲ, ಯಾಕಂದರೆ ನಿಮಗೂ ಕಾಣೋದಿಲ್ಲ, ನನಗೂ ಕಾಣೋದಿಲ್ಲ. ಸೊ ಆ ಥರ ಸಂದರ್ಭದ ಇದ್ದಾಗ ನಾವು ತನಿಖೆಯ ನಂತರ ಗೊತ್ತಾಗುತ್ತೆ ಯಾಕೆ ಬಿದ್ದೋಗಿದೆ, ಟೆಕ್ನಿಕಲಿ ಏನು. ಒಂದು 25 ವರ್ಷ 30 ವರ್ಷದ ಒಳಗಡೆ ಒಂದೊಂದು ಗೋಡೆ ಬಿದ್ದರೆ, ಯಾಕಂದರೆ ಹಳೆ ಕಾಲದಲ್ಲಿ ಕಟ್ಟಿರೋದು 100 ವರ್ಷ ಇನ್ನೂ ಉಳ್ಕೊಂಡಿದೆ, 30 ವರ್ಷಕ್ಕೆ ಬಿದ್ದೋಗುತ್ತೆ ಅಂದರೆ ಸೊ ಕಾರಣಗಳೇನು ಅಂತ ತನಿಖೆ ಆಗಿ ನಾವು ಮಾತಾಡೋಣ ಅದ್ರ ಬಗ್ಗೆ. ಹೆರಿಟೇಜ್ ಬಿಲ್ಡಿಂಗ್ಗಳಿಗೆ ಪಾರಂಪರಿಕ ಕಟ್ಟಡಗಳಿಗೂ ಕೂಡ ತೆರವು ಅಡ್ಡಿಯಾಗಿದೆ ಸರ್. ಹೆರಿಟೇಜ್ ಬಿಲ್ಡಿಂಗ್ ಬಗ್ಗೆ ನಾನು ಸಪ್ರೇಟಾಗಿ ಮಾತಾಡಬೇಕಾಗುತ್ತೆ. ಹೆರಿಟೇಜನ್ನು ಉಳಿಸ್ಕೋಬೇಕಂತ ಕರ್ತವ್ಯ ನಮ್ಮೆಲ್ಲರದು. ಅದಕ್ಕೆ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ, ಅದಕ್ಕೆ ಶಕ್ತಿ ತುಂಬೋದಕ್ಕೆ ಸರ್ಕಾರ ಭಾಳ ಬೇರೆ ಗಮನ ಕೊಡಬೇಕು. ಇಲ್ಲದೇ ಇದ್ದರೆ ಅದೇ ಕುಸಿದೋಗಿ ಬಿದ್ದೋದ್ರೆ ಹಿಂದೆ ನಮ್ಮ ಸಮಾಜದಲ್ಲಿ ನಮ್ಮ ಇದರಲ್ಲಿ ಪೂರ್ವಜರು ಏನು ಮಾಡಿದರು, ಏನು ಕಟ್ಟಿದ್ರು ನಮಗೆ ಕಾಣದೇ ಇದ್ದರೆ ಯಾವ ಮುಂದಿನ ಪೀಳಿಗೆಗೆ ನಾವು ಏನು ತೋರಿಸ್ಕೊಡ್ತೀವಿ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಸಪ್ರೇಟಾಗಿ ಬಜೆಟ್ ಕೊಡಬೇಕು. ಹೆರಿಟೇಜ್ ಬಿಲ್ಡಿಂಗ್ಸ್ಗೆ ಸಪ್ರೇಟಾಗಿ ಕಾನೂನು ಇರಬೇಕು, ಸಪ್ರೇಟಾಗಿ ಒಂದು ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಸರಿ ಕೆಲಸ ಮಾಡಬೇಕಾಗುತ್ತೆ. ನಾನು ಕೂಡ ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಪ್ರಕೃತಿ ವಿಕೋಪಕ್ಕೆ ಅವಘಡಗಳಾದರೆ ಒಪ್ಕೊಳ್ಳೋದು ಸರ್, ಅದು ಸಹಜವಾಗಿ ಆಗುತ್ತೆ. ಆ ರಸ್ತೆಗಳಲ್ಲಿ ಹೂಳು ತುಂಬಿಕೊಂಡಿದೆ, ಅವೆಲ್ಲ ಆಗಿಲ್ಲ ಅನ್ನೋದು ಸ್ಥಳೀಯ ಆಡಳಿತ ಕುಸಿದಿದೆ ಅಂತಲೇ ಅಲ್ಲ. ಸರ್ಕಾರ ಕೂಡ ಗಮನ ಹರಿಸಬೇಕು. ದೊಡ್ಡ ಸಿಟಿ, ಇಂಟರ್ನ್ಯಾಷನಲ್ ಸಿಟಿ, ಮರೆದು ಒಂದೇ ಮಳೆಗಾರ ಕೆಲಸಗಳು ನಡೀತಾ ಇದ್ದಾವೆ. ಪೂರ್ಣ ಪ್ರಮಾಣದಲ್ಲಿ ಇನ್ನೊಂದು 3-4 ತಿಂಗಳಲ್ಲಿ ಎಲ್ಲ ಕೆಲಸಗಳು ಮುಗಿಯುತ್ತೆ. ಸೊ ಈಗ ನಮ್ಮ ಸರ್ಕಾರದಲ್ಲಿ ಒಳಚರಂಡಿ, ನೀರಿನ ವ್ಯವಸ್ಥೆ ಮತ್ತು ಗ್ರೌಂಡಿನ ಒಳಗಡೆ ಇರ್ತಕ್ಕಂಥ ಏನೇನು ಕೆಲಸಗಳು ಇಷ್ಟು ಯಾವ ಸರ್ಕಾರದಲ್ಲಿ ಆಗಿಲ್ಲ. ಅಷ್ಟು ನನ್ನ ಕ್ಷೇತ್ರದಲ್ಲಿ ಅರ್ಧ ಕ್ಷೇತ್ರ ನಾನು ಅದ್ದಿದ್ದೀವಿ. ಯಾಕಂದರೆ ಒಳಚರಂಡಿಯ ಎಲ್ಲ ಕಾರ್ಯಗಳು, ಕೆಲಸಗಳು ಏನೇನು ವರ್ಷಗಳಿಂದ ಪೆಂಡಿಂಗ್ ಇತ್ತು, 30 ವರ್ಷದಿಂದ 40, ಅದು ನಾವು ಈಗ ಮಾಡ್ತಾಯಿದ್ದೀವಿ. ಹೊಸ ವಾಟರ್ ಸಪ್ಲೈ ಸಿಸ್ಟಮೇ ಎಲ್ಲ ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಇನ್ನೊಂದು 2 ತಿಂಗಳಿಗೆ ನನ್ನ ಕ್ಷೇತ್ರದಲ್ಲೇ ನಿಮಗೆ ಹೊಸ ರೋಡ್ಸ್ ಎಲ್ಲ ಕಡೆ ಕಾಣ್ತವೆ. ಯಾಕಂದರೆ ಆ ಕೆಲಸ ಮುಗಿಯೋ ಹಂತದಲ್ಲಿದೆ, ನಾವೆಲ್ಲ ಮುಗಿಸ್ತೀವಿ. ಕೆಲಸ ಪ್ರಗತಿಯಲ್ಲಿದೆ. ಒಂದು 2-3 ಮಂತ್ಸಲ್ಲೇ ನೀವು ನೋಡ್ಬೋದು ಬೆಂಗಳೂರಿನ ಇದು ಹೇಗಿರ್ತದೆ ಅಂತ. ಈ ವ್ಯಾಪಾರಿಗಳಿಗೆ ಸೇಫ್ ಲೊಕೇಶನ್ಸಲ್ಲಿ ವ್ಯಾಪಾರ ಮಾಡೋ ಥರ ವ್ಯವಸ್ಥೆ ಮಾಡೋದಕ್ಕೆ ಕಾಂಪೌಂಡ್ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ಕೊಳ್ತಾರೆ, ಪಾಪ ಅವ್ರಿಗೆ ಗೊತ್ತಿರೋಲ್ಲ. ಸೊ ಈ ಸೇಫ್ ಲೊಕೇಶನ್ಸ್ ಒಂದು ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ಕಡೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಲೊಕೇಶನ್ ಸೇಫ್ ಇದೆಯಾ ಇಲ್ಲ ಅಂತ ಆ ಸರ್ಟಿಫಿಕೇಷನು ಕೊಡಬೇಕು. ಯಾಕಂದರೆ ಅವ್ರಿಗೆ ವ್ಯಾಪಾರ ಮಾಡೋದಕ್ಕೆ ನಾವು ಇದು ಕೊಟ್ಟಿದ್ದೀವಿ, ಏನು ಪರ್ಮಿಷನು, ಐಡೆಂಟಿ ಲೈಸೆನ್ಸ್ ಎಲ್ಲ ಕೊಟ್ಟಿದ್ದೀವಿ. ಆದರೆ ಆ ಜಾಗ ಸೇಫ್ ಇದೆಯಾ ಇಲ್ಲ ಅಂತ ಕೂಡ ಈಗ ಎಚ್ಚೆತ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇದರಿಂದ ಭಾಳಷ್ಟು ಕಲಿಯೋದು ಕೂಡ ನಮಗೆ ಸಿಕ್ಕಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆಗಳು ಆಗಬಾರ್ದು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಸೊ ನಮ್ಮ ಕಡೆಯಿಂದ, ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಸೇರಿಕೊಂಡು ನಾವೆಲ್ಲ ಸೇರಿ, ಇಲ್ಲಿ ನಮ್ಮ ಕೃಷ್ಣಗೌಡರಿದ್ದಾರೆ, ಸುಭಾಷ್ ಇದ್ದಾರೆ, ಜಮೀರ್ ಶಾ ಇದ್ದಾರೆ, ಮುರುಘಾ ಇದ್ದಾರೆ, ನಮ್ಮ ಸುಜಾವುದ್ದೀನ್ ಇದ್ದಾರೆ, ಸುಮತಾ ಇದ್ದಾರೆ, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸು ಮತ್ತು ಎಲ್ಲ ಮಾಜಿ ಕಾರ್ಪೊರೇಟರ್ಸು ಶಕೀಲ್ ಅಹಮದ್ ಇದ್ದಾರೆ. ಎಲ್ಲರೂ ಸೇರಿ ನಾವು ಮತ್ತು ನನ್ನ ವೈಯಕ್ತಿಕ ಕಡೆಯಿಂದ ಇನ್ನೊಂದು ಅಡಿಷ್ನಲ್ ಆಗಿ 5 ಲಕ್ಷ ರೂಪಾಯಿ ನಾವು ಆ ಕುಟುಂಬದ ಸಹಾಯಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಧನ್ಯವಾದ.